ಇನ್ನು ಶಾಸಕ ಇಕ್ಬಾಲ್ ಹುಸೇನ್ ಏನ್ ಹೇಳಿದ್ದಾರೆ? ಡಿಕೆ ಶಿವಕುಮಾರದ ಬಣದಲ್ಲಿ ಗುರುತಿಸಿಕೊಳ್ಳುವಂತ ಇಕ್ಬಾಲ್ ಹುಸೇನ್ ಅವರ ಮಾತುಗಳೇನಿದೆ? ಡಿಕೆ ಶಿವಕುಮಾರ್ಗೆ ಒಂದು ಅವಕಾಶವನ್ನ ಕೊಡಬೇಕು. ಡಿಕೆಶಿ ಹೋರಾಟ ಶ್ರಮದಿಂದ ಸರ್ಕಾರ ಬಂದಿದೆ. ಹಿಂದೆ 2 ಡೇಟ್ ಅನ್ನ ಕೊಟ್ಟಿದೆ, ಫೇಲ್ ಆಗಿತ್ತು. 3ನೇ ಡೇಟ್ ಫೇಲ್ ಆಗೋ ತರ ಕೊಡಲ್ಲ, ಶೀಘ್ರದಲ್ಲೇ 3ನೇ ಡೇಟ್ ಕೊಡ್ತೀನಿ ಅಂತ ಇಕ್ಬಾಲ್ ಹುಸೇನ್ ಅವರು ಕೊಡ್ತಾ ಇದ್ದಾರೆ. ಡೇಟ್ ಮೇಲೆ ಡೇಟ್ ಕೊಡ್ತಾ ಇರಿ ಸರ್, ಅಷ್ಟರೊಳಗೆ 2 ವರ್ಷ ಮುಗಿದೋಗುತ್ತೆ. ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಈಗ ಹೇಳಿಕೆಯನ್ನ ಕೊಡ್ತಾರೆ. ಮತ್ತೆ 2028ರ ಡೇಟ್ ಏನೋ ಕೊಡಬಹುದೇನೋ ಅವರು. ಅವರೇ 5 ವರ್ಷಗಳ ಕಾಲ ಸಿಎಂ ಅಂತ ಇದು ಸೆಟಲ್ಡ್ ಆಗಿರೋ ವಿಚಾರ. ಡೇಟ್ ಅನ್ನು ಕೂಡ ಮೆನ್ಷನ್ ಮಾಡಿದ್ರಿ. ನಾನು ಗೊತ್ತಿಲ್ಲ, ನಾನು ಅವ್ರ ವಿಚಾರದ ಬಗ್ಗೆ ನನಗೆ ಆರೋಗ್ಯ ಸರಿ ಇರಲಿಲ್ಲ. ನಾನು ಅವರ ವರದಿ ಆಗಲಿ ಅವ್ರ ಸುದ್ದಿ ಆಗಲಿ ನನ್ನ ಗಮನಕ್ಕೆ ಬಂದಿಲ್ಲ. ನಾನು ಅದನ್ನು ನೋಡಿಲ್ಲ. ನಾನು ನೋಡದೆ ಮಾತಾಡೋದು ಚೆನ್ನಾಗಿರಲಿಲ್ಲ. ನಾನು ಮೊದಲು ನಿಮಗೆ 2 ಡೇಟ್ 6, 9 ಅಂತ ಹೇಳಿದ್ದೆ. ಆದರೆ 3ನೇ ಡೇಟ್ ನಾನು ಫೇಲ್ ಆಗಿ ಕೊಡೋಲ್ಲ. 3ನೇ ಡೇಟ್ ಹೇಳಿದ್ನಲ್ಲ, 3ನೇ ಡೇಟ್ ನಾವೇ ಕೊಡ್ತೀವಿ. ಈಗ ಅತಿ ಶೀಘ್ರದಲ್ಲೇ ನಾವೇ 3ನೇ ಡೇಟ್ ನಾವೇ ಕೊಡ್ತೀವಿ. ಅದು ಫೇಲ್ ಆಗು ಕೊಡಲ್ಲ. ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೇನೆ ಒಂದು ಮಾತನ್ನ ಹೇಳಿದ್ದಾರೆ. ಅಂದರೆ ನಾನು ಈಗಾಗಲೇ ಮೊದಲು ಕೂಡ ಹೇಳಿದ್ದೀವಿ, ನಾವು ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶವನ್ನು ನಾವು ಕೊಡಬೇಕು. ನ್ಯಾಯಯುತವಾಗಿ ಅವರ ಒಂದು ಸೇವೆ, ಅವರ ಸಂಘಟನೆ, ಅವರ ಹೋರಾಟ, ಪಕ್ಷಕ್ಕೆ ಅವರು ಕೊಟ್ಟಂಥ ಒಂದು ಶಕ್ತಿ ಇದುವರೆಗೂ ಯಾರೂ ಕೂಡ ಕೆಪಿಎಸ್ಸಿ ಅಧ್ಯಕ್ಷ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಇಂದ ಸುಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಕೇಶ್, ಏನಾಗ್ತಾ ಇದೆ ಅಂತ? ಒಂದು ಕಡೆಗೆ ಯತೀಂದ್ರ ಅವರು ಕೊಟ್ಟಿರುವಂತ ಹೇಳಿಕೆಯನ್ನ ಸಮರ್ಥಿಸಿಕೊಳ್ಳುವಂಥವ್ರು ಒಂದ್ ಕಡೆಗಿದ್ದಾರೆ. ಅದು ಸಹಜವಾಗಿಯೇ ಸಿದ್ದರಾಮಯ್ಯನವರು ಬಣದಲ್ಲಿ ಗುರುತಿಸಿಕೊಳ್ಳುವಂಥವ್ರು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ಹೇಳುವಂಥವ್ರು. ಇನ್ನೊಂದು ಕಡೆಗೆ ಡಿಕೆ ಶಿವಕುಮಾರ್ ಅವ್ರ ಬಣದವರು ಅದನ್ನ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಈಗ ಆಗ್ತಾ ಇರುವಂತ ಬೆಳವಣಿಗೆ ಇದು ಮತ್ತೆ ಇದೇ ರೀತಿ ಮುಂದುವರಿಯುತ್ತಾ? ಒಂದು ಕ್ಲಿಯರ್ ಆಗಿ ಹೈಕಮಾಂಡ್ ಹೇಳಕ್ಕೆ ಯಾಕೆ ಕಷ್ಟ ಆಗ್ತಾ ಇದೆ ಇಷ್ಟೆಲ್ಲ ಜಟಾಪಟಿಗಳ ನಡುವೆ? ಹೈಕಮಾಂಡ್ ಏನು ಸೂಚನೆ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಸ್ಪಷ್ಟತೆ ಇಲ್ಲ. ಅದು ಸಿಎಂ ಮತ್ತು ಡಿಸಿಎಂ ಅವರಿಗೆ ತಾತ್ಕಾಲಿಕವಾಗಿ ವೆಯ್ಟ್ ಮಾಡಿ ಅಂತನೋ ಅಥವಾ ಅಧಿವೇಶನ ಮುಗಿದ ಮೇಲೆ ಕರಿತೀವಿ ಅಂದರೂ ಒಂದು ಡೇಟನ್ನು ಕೊಟ್ಟು ಕರೀತಾರಾ ಅನ್ನುವಂಥ ಸಹಜವಾದ ಒಂದು ಪ್ರಶ್ನೆಯನ್ನು ಇದು ಹುಟ್ಟಾಕುತ್ತೆ. ಆದರೆ ಇದೆಲ್ಲದರ ಮಧ್ಯದಲ್ಲಿ ಬಹುಶಃ ಯತೀಂದ್ರ ಸಿದ್ದರಾಮಯ್ಯ ಅವರು ಇವತ್ತು ಟ್ರಿಗರ್ ಮಾಡದಂತೆ ಕಾಣಿಸ್ತಾ ಇದೆ. ಆ ವಿಚಾರವನ್ನು ಮುಂದಕ್ಕೆತ್ತಿ ಅವರು 5 ವರ್ಷಕ್ಕೆ ಅದೆಲ್ಲವೂ ಕೂಡ ಸೆಟ್ಲ್ ಆಗಿರುವಂಥ ಮ್ಯಾಟರ್, ಅದು 5 ವರ್ಷ ತಂದೆ ಇರ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಈಗ ಪ್ರತಿಕ್ರಿಯೆಗಳು ಕೂಡ ಆರಂಭವಾಗ್ತಿರುವಂತೆ ಕಾಣಿಸುತ್ತೆ. ಯಾಕಂದರೆ ಒಂದು ಹಂತದಲ್ಲಿ ಡಿಕೆ ಶಿವಕುಮಾರ್ ಬೆಂಬಲಿತ ಶಾಸಕರುಗಳು ಕೆಲವು ಸಂದರ್ಭದಲ್ಲಿ ಮಾತನಾಡಿದಂಥದ್ದು ಪರ ವಿರುದ್ಧವಾದಂಥದ್ದು, ಅದು ಕೊನೆಗೆ ಪರಸ್ಪರ ಸಿಎಂ ಮತ್ತು ಡಿಸಿಎಂ ಕೂಡ ಪೋಸ್ಟರ್ಗಳನ್ನು ಹಾಕುವ ಮೂಲಕ, ಅಂದರೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ಗಳನ್ನ ಟ್ವೀಟ್ ಮಾಡುವ ಮೂಲಕ ಅವರು ಬಹಿರಂಗವಾಗಿ ಕದನಕ್ಕೆ ಇಳಿದಂತೆ ಕಾಣಿಸ್ತಾ ಇತ್ತು. ಹೈಕಮಾಂಡ್ ಆಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಎಲ್ಲವನ್ನು ಸರಿ ಮಾಡ್ಕೊಳ್ಳಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿತ್ತು. ಈಗ ಪುನಃ ಅದಕ್ಕೆ ಒಂದು ಮೊದಲ ಒಂದು ಕಿಡಿಗೆ ಹತ್ತದಂತೆ ಕಾಣಿಸ್ತಾ ಇದೆ. ಇದು ಮತ್ತೆ ಯಾವ ಸ್ವರೂಪಕ್ಕೆ ಹೋಗ್ಬೋದು ಅನ್ನುವಂಥದ್ದು. ಸಿಎಂ ಡಿಸಿಎಂ ಈ ವಿಚಾರದಿಂದ ಅಂತರವನ್ನು ಕಾಯ್ದುಕೊಳ್ತಾರಾ? ಅವರ ಬೆಂಬಲಿಗರ ಮಟ್ಟಿಗೆ ಅಥವಾ ಅವರ ಬೆಂಬಲಿತ ಶಾಸಕರ ಮಟ್ಟಿಗೆ ಮಾತ್ರ ಇದು ಉಳಿಯುತ್ತಾ, ಅಥವಾ ಅವರವರೆಗೆ ಮತ್ತೆ ಬರುತ್ತಾ, ಅಥವಾ ಇದು ದೆಹಲಿಯಲ್ಲಿ ಕರೆದು ಮಾತನಾಡುವ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥ ಸ್ಪಾರ್ಕ್ ಆಗುತ್ತಾ ಅನ್ನೋ ಎಲ್ಲ ರೀತಿಯ ಕುತೂಹಲ ಇದು ಹುಟ್ಟಾಕಿದೆ. ಹಾಗಾಗಿ ಸದ್ಯಕ್ಕೆ ಈಗ ಅಧಿವೇಶನ ಮುಗಿದ ಹಿನ್ನೆಲೆಯಲ್ಲಿ ಏನಾಗಬಹುದು? ದೆಹಲಿ ಅಂಗಳಕ್ಕೆ ಕರೀತಾರ ಸಿಎಂನ ಡಿಸಿಎಂ ಇಬ್ಬರು ಕರೆದು ಮಾತನಾಡಿಸ್ತಾರ, ಅಥವಾ ಸ್ವಲ್ಪ ದಿನ ಹೇಗೆ ತಳ್ಳುವ ಪ್ರಯತ್ನಕ್ಕೆ ಮುಂದಾಗ್ತಾರ? ಈ ರೀತಿಯ ಮಾತುಗಳು ಆ ಪರಿಸ್ಥಿತಿಯನ್ನು ಮತ್ತಷ್ಟು ಬಿಗಡಾಯಿಸುತ್ತಾ ಅನ್ನುವಂಥ ಒಂದು ರೀತಿಯ ಕುತೂಹಲವನ್ನು ಹುಟ್ಟಾಕಿದೆ ಎಲ್ಲ ಬೆಳವಣಿಗೆ ಕೂಡ. ಅರುಣ್. ಓಕೆ ಸುಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನಾಯಕತ್ವ ಗೊಂದಲದ ವಿಚಾರದಲ್ಲಿ ನಡೀತಾ ಇರುವಂತಹ ಈ ಬೆಳವಣಿಗೆ ಇದೆಯಲ್ಲ, ಇದು ಮುಗಿಯೋ ಲಕ್ಷಣಗಳಂತೂ ಈಗ ಸದ್ಯಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಆ ಕಡೆ ಯತೀಂದ್ರ ಅವರು ಆರಂಭದಿಂದಲೇ ಹೇಳ್ಕೊಂಡು ಬರ್ತಾ ಇದ್ದಾರೆ 5 ವರ್ಷ ಇವರೇ ಮುಖ್ಯಮಂತ್ರಿ ಅಂತ ಹೇಳಿ, ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳಿ. ಡಿಕೆ ಶಿವಕುಮಾರ್ ಅವ್ರ ಬಣದವ್ರು ಹೇಳ್ತಾ ಇರುವಂಥದ್ದು 2.5 ವರ್ಷ ಅಂತ ಹೇಳಿ. ಸೊ ಹಾಗಾಗಿ ನಿಲ್ಲೋ ಮಾತುಕತೆಗಳು ಸದ್ಯಕ್ಕಂತೂ ಇಲ್ಲ ಈಗ.